ನಮಸ್ಕಾರ. ನಮ್ಮ ಭಾರತೀಯರಲ್ಲಿ ಒಂದು ಗುಣಧರ್ಮ ಇದೆ. ನಾವು ಸದಾ ಅನಗತ್ಯ ವಿಚಾರಗಳ ಬಗ್ಗೆನೇ ತಲೆ ಕೆಡಿಸ್ಕೊಳ್ಳೋದು. ಅಗತ್ಯದ ವಿಚಾರದ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಈ ಅನಗತ್ಯ ವಿಚಾರದ ಬಗ್ಗೆ ನಾವು ಒಂದು ವಿವಾದವನ್ನು ಸೃಷ್ಟಿಸ್ತಾ ಇರ್ತೀವಿ. ಆ ವಿವಾದದ ಮೂಲಕ ಸಂತೋಷ ಪಡೋದು. ಈ ವಿವಾದಗಳು ಏನಿವೆ, ಕೆಲವರಿಗೆ ಪ್ರಚಾರವನ್ನು ಕೊಡುತ್ತೆ, ಕೆಲವರನ್ನ ಹೀರೋವನ್ನಾಗಿ ಮಾಡುತ್ತೆ. ಅದು ವಿವಾದದ ಗುಣಧರ್ಮ. ಯಾಕಂದ್ರೆ ಎಲ್ಲರೂ ನೇರವಾಗಿರುವಾಗ ನಾವು ವಕ್ರವಾಗಿದ್ದರೆ ಜನ ಅದನ್ನು ಗಮನಿಸ್ತಾರೆ. ಅಂಥ ಒಂದು ಸ್ಥಿತಿ ಇದೆ. ಈ ದೇಶದಲ್ಲಿ ಈ ಆಹಾರದ ಬಗ್ಗೆ ನಡೆದಷ್ಟು ಚರ್ಚೆಗಳು ಇನ್ಯಾವುದ್ರ ಬಗ್ಗೆ ನಡೆದಿಲ್ಲ. ಯಾವ ಆಹಾರ ಶ್ರೇಷ್ಠ, ಯಾವ ಆಹಾರ ಶ್ರೇಷ್ಠ ಅಲ್ಲ, ಇದಕ್ಕೆ ಬೇರೆ ಬೇರೆ ಆಯಾಮಗಳಿವೆ. ನೀವು ಆರೋಗ್ಯದ ದೃಷ್ಟಿಯಿಂದ ಈ ಆಹಾರ ಶ್ರೇಷ್ಠ ಅಲ್ಲ ಅಂತ ವಾದ ಮಾಡಿದರೆ, ಅದಕ್ಕೆ ವೈಜ್ಞಾನಿಕ ಕಾರಣಗಳು ಕೊಟ್ಟರೆ ಅದು ಬೇರೆ. ಆದರೆ ಶ್ರೇಷ್ಠತೆ ಅನ್ನುವುದೇನಿದೆ, ಆ ಶ್ರೇಷ್ಠತೆಯ ಪ್ರಶ್ನೆಯನ್ನು ಇಟ್ಕೊಂಡು ಮಾತಾಡಿದರೆ ತಪ್ಪು ಅಲ್ವಾ? ಆಹಾರದಲ್ಲಿ ಶ್ರೇಷ್ಠ ಆಹಾರ, ಕನಿಷ್ಠ ಆಹಾರ ಅಂತಿಲ್ಲ. ಹಸಿವೆಯಾದವನಿಗೆ ಹೊಟ್ಟೆ ತುಂಬ್ಕೋಬೇಕು. ಅದು ಹಸಿವೆಯಾದವನಿಗೆ ಗೊತ್ತಿರುತ್ತೆ. ಹಸಿವೆಯಾದವನು ಅವನ ನರಳುವಿಕೆ ಇದೆಯಲ್ಲ, ಅದು ಅವನಿಗೆ ಮಾತ್ರ ಗೊತ್ತಾಗುತ್ತೆ. ಇನ್ನು ಹಸಿವೆ ಆಗದಿದ್ದವರಿಗೆ ಗೊತ್ತಾಗಲ್ಲ. ಸೊ ಈ ಮಾತನ್ನು ನಾನು ಹೇಳೋದಕ್ಕೆ ಕಾರಣ ಇದೆ. ಏನು, ಈ ತಿಂಗಳು ಮಂಡ್ಯದಲ್ಲಿ ನಡೆಯಲಿರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ, ಇದು ಈಗ ಆಹಾರದ ವಿಚಾರದಲ್ಲಿಯೇ ಒಂದು ವಿವಾದವನ್ನು ಸೃಷ್ಟಿಸಿದೆ. ಸೊ ಈಗ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂಥ ಜೋಶಿ ಅವರು, ಸೊ ಅವರು ಅಧ್ಯಕ್ಷರಾಗುವುದಕ್ಕಿಂತ ಮೊದಲೇ ವಿವಾದಗಳನ್ನು ಹುಟ್ಟಾಕಿದ್ರು. ಹೊಸ್ತೇನಲ್ಲ. ಅವರು BJPಯ ಸಕ್ರಿಯ ಕಾರ್ಯಕರ್ತನಂತೆ ಕೆಲಸ ಮಾಡಿದ್ದು ಗೊತ್ತಿದೆ ನಮಗೆ. BJP ಪಕ್ಷ ಸನ್ಮಾನ್ಯ ಜೋಶಿಯವರಿಗೆ ಮತ ಹಾಕಿ ಅಂತೇಳಿ ಹ್ಯಾಂಡ್ ಬಿಲ್ಲು, ಮತ್ತೊಂದು ಲೆಟರು ಎಲ್ಲ ಕೊಟ್ಟಿದ್ದು ನಮ್ಗೆ ಗೊತ್ತಿದೆ. ಸೊ ನೇರವಾಗಿ BJP ರಾಜಕಾರಣವನ್ನು ಸಾಹಿತ್ಯ ಪರಿಷತ್ತಿನ ಒಳಗೆ ತಂದಂಥ ಮಹಾತ್ಮರು ನಮ್ಮ ಜೋಶಿಯವರು. ಸೊ ಹಾಗೆ ಪ್ರಾರಂಭ ಆದದ್ದು ಒಂದೊಂದೇ ಕಾರಣಕ್ಕೆ ಅದು ವಿಸ್ತೃತವಾಗ್ತಾ ಬೇರೆ ಬೇರೆ ಯು ಸಿ ದಟ್ ವಿವಾದಗಳೇ ಕಾರಣ ಆದದ್ದು. ಲೇಟೆಸ್ಟ್ ಅವರು ಈ ಸಾಹಿತ್ಯ ಸಮ್ಮೇಳನಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಕಟಣೆಯಲ್ಲಿ ಬಳಸಿದ್ದು ಅದೇನು, ಇಲ್ಲಿ ಮಾಂಸಾಹಾರವನ್ನು ನಿಷೇಧಿಸಲಾಗಿದೆ. ಅದು ಮಂಡ್ಯದ ಕೆಲವರಿಗೆ ಹರ್ಟ್ ಆಗಿದೆ. ಅವರು ಆಹಾರ ಸಂಸ್ಕೃತಿಯ ಬಗ್ಗೆ ಮಾತನಾಡ್ತಿದ್ದಾರೆ. ಬಾಡೂಟ ಬೇಕೇ ಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ಮನೆಗೊಂದು ಕೋಳಿ ಅಂತೇಳಿ ಕೋಳಿ ತಂದ್ಬಿಟ್ಟದೇನೋ ಕೊಯ್ತೀನಿ ಅಂತಿದ್ದಾರೆ. ಈ ವಿವಾದ ಸೃಷ್ಟಿಯಾದಂತೆ ಮೊದಲ ತಪ್ಪು ಜೋಶಿ ಅವರದ್ದೇನೆ. ನೀವು ಸಾಹಿತ್ಯ ಸಮ್ಮೇಳನಕ್ಕೆ ಊಟ ಕೊಡಬೇಕೋ ಬೇಡೋ ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಅದು ಅಗತ್ಯ ಇದೆಯಾ, ಇದ್ರೆ ಹೇಗಾಗಬೇಕು, ದಟ್ ಇಸ್ ಒನ್ ಪಾರ್ಟ್. ಆದರೆ ನೀವು ಆ ಸಸ್ಯಾಹಾರನೇ ಕೊಡಿ, ನಿಮಗೆ ಬಿಟ್ಟಿದ್ದು. ಆದರೆ ಮಾಂಸಾಹಾರ ನಿಷೇಧ ಅನ್ನುವ ವಾಕ್ಯವನ್ನು ಯಾಕೆ ಬಳಸಿದ್ದೀರಿ? ದಿಸ್ ಇಸ್ ದ ಕ್ವೆಶ್ಚನ್. ನಾವು ಕೊಡೋದು ಚಿತ್ರಾನ್ನ, ಅನ್ನ ಸಾಂಬಾರ ಕೊಡ್ತೀವಪ್ಪ ಸಾಹಿತ್ಯ ಸಮ್ಮೇಳನದಲ್ಲಿ, ಇಷ್ಟೇನೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹಾಗೆ ಹೇಳೋದು. ಆದರೆ ಮಾಂಸಾಹಾರ ನಿಷೇಧ ಅನ್ನುವ ಶಬ್ದವನ್ನು ಬಳಸಿದ್ದು ಯಾಕೆ ನಿಷೇಧ? ನಿಷೇಧಿಸುವವರು ಯಾರು? ಯಾವುದೇ ಒಂದು ಆಹಾರವನ್ನು ನಿಷೇಧಿಸುವ ಹಕ್ಕು ಜೋಶಿಯವರಿಗೂ ಇಲ್ಲ, ಈ ಜೋಶಿಗೂ ಇಲ್ಲ, ಪ್ರಹ್ಲಾದ್ ಜೋಶಿಗೂ ಇಲ್ಲ, ಮೋದಿಗೂ ಇಲ್ಲ, ಅಮಿತ್ ಶಾಗೂ ಇಲ್ಲ, ಮೋಹನ್ ಭಾಗವತ್ಗೂ ಇಲ್ಲ, ದತ್ತಾತ್ರೇಯ ಹೊಸಬಳೆಗೂ ಇಲ್ಲ. ನೊಬಡಿ ಹ್ಯಾಸ್ ದಟ್ ರೈಟ್. ಆದರೆ ಈ ಒಂದು ಆಹಾರ ಸಂಸ್ಕೃತಿಯ ಮೇಲೆ ದಾಳಿ ನಡೆಸುವ ಪರಂಪರೆ BJP ಪ್ರಾರಂಭ ಮಾಡಿದ್ದು. ಹಲಾಲ್ ಬೇಕೋ ಬೇಡೋ, ಮುಸ್ಲಿಮರು ಏನು, ಅವ್ರದ್ದು ಆಹಾರವನ್ನು ಸ್ವೀಕಾರ ಮಾಡಬಾರ್ದು, ಇದು ಒಂದು ವಿವಾದವನ್ನು ರಾಜಕೀಯವಾಗಿ ಸೃಷ್ಟಿಸ್ತಾ ಹೋದ್ರು. ಇದೇ ರಾಜಕೀಯವನ್ನು BJP ಮನಸ್ಥಿತಿಯ ರಾಜಕೀಯವನ್ನು ಜೋಶಿಯವರು ಸೃಷ್ಟಿಸ್ತಿದ್ದಾರಾ ಅನ್ನುವ ಅನುಮಾನ ನನಗೆ. ಬಹಳ ಸರಳವಾಗಿ ಹೇಳಬಹುದಾದದ್ದು, ನಿಷೇಧದ ಪ್ರಶ್ನೆ ಇಲ್ಲ. ಸಿ, ನಾವು ಸಾಹಿತ್ಯ ಸಮ್ಮೇಳನ ಇದು ಜನರ ದುಡ್ಡಿನಿಂದ ಮಾಡೋದು, ಸಿಂಪಲ್ ಆದ ಊಟದ ವ್ಯವಸ್ಥೆ ಮಾಡ್ತೀವಿ. ಅದು ಆ ಪ್ರದೇಶದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತಹದ್ದು ಅಂತ ಹೇಳಿದರೆ ಐ ಅಗ್ರಿ ಫಾರ್ ದ್ಯಾಟ್. ಸೊ ನಾನ್ ವೆಜ್ಗೆ ಖರ್ಚು ಜಾಸ್ತಿ ಆಗುತ್ತೋ ಇನ್ನೊಂದು ಆಗುವ ಕಾರಣ ಇದ್ದರೆ ಎಸ್, ಫೈನ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಜೋಶಿ ಅವರು ಇನ್ನೊಂದು ಮಾತು ಹೇಳಿದ್ರು, ಅದನ್ನು ವಿವಾದ ಮಾಡಿದ್ರು. ಬಟ್ ಐ ಸಪೋರ್ಟ್ ದಟ್. ಇದು ಏನು ಅಂದರೆ, ಸಾಹಿತ್ಯ ಸಮ್ಮೇಳನದಲ್ಲಿ ವೆಚ್ಚ ಮಾಡುವ ಹಣವನ್ನು ಕಡಿತಗೊಳಿಸಿ
ಆ ಹಣವನ್ನು ಹಂಪೆ ವಿಶ್ವವಿದ್ಯಾಲಯ ಕೊಡಬೇಕು ಅಂತ ಜೋಶಿ ಹೇಳಿದ್ರು. ಐ ವೆಲ್ಕಮ್ ದ್ಯಾಟ್. ಆದರೆ ಅಲ್ಲಿಯವರೆಲ್ಲ ಜನ ಕೂಗಾಡ್ಬಿಟ್ಟು, ಇಲ್ಲ ಕಣ್ರಿ, ಸಾಹಿತ್ಯ ಸಮ್ಮೇಳನ ದುಡ್ಡಲ್ಲ ನಮಗೆ ಕೊಡ್ರಿ, ನಾವು ರಸ್ತೆ ಮಾಡ್ಕೊತೀವಿ, ಭವನ ಕಟ್ಕೊತೀವಿ ಸಮ್ಮೇಳನ ಮುಗಿದ ಮೇಲ್ರಿ. ಅಲ್ರಿ, ಕನ್ನಡದ ಹಂಪಿ ವಿಶ್ವವಿದ್ಯಾಲಯದ ಗತಿ ಎಲ್ಲಿಗೆ ಬಂತು? ಮೊಯ್ಲಿಯವರು ಸ್ಥಾಪಿಸಿದ್ದು ಕನ್ನಡ ಸಂಸ್ಕೃತಿ ಪರಂಪರೆಗೆ ಸಂಬಂಧಪಟ್ಟ ಹಾಗೆ. ಅಂತಹ ಹಂಪಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಸಂಬಳ ಕೊಡೋದಕ್ಕೆ ದುಡ್ಡಿಲ್ಲ, ಡೆವಲಪ್ಮೆಂಟಿಗೆ ದುಡ್ಡಿಲ್ಲ. ಸಾವಿರಾರು ವಿದ್ಯಾರ್ಥಿಗಳು ಅಲ್ಲಿ ಕಲಿತಾ ಇದ್ದಾರೆ, ಕನ್ನಡತನವನ್ನು ಮೈಗೂಡಿಸ್ತಾ ಇದ್ದಾರೆ, ಕನ್ನಡ ಭಾಷೆ ಸಂಸ್ಕೃತಿ ಎಲ್ಲವನ್ನ. ಅದಕ್ಕೆ ಕೊಡೋದಕ್ಕೆ ದುಡ್ಡಿಲ್ಲ ನಮ್ಮ ಸರ್ಕಾರಗಳ ಹತ್ರ. ಸೊ ಸಿದ್ದರಾಮಯ್ಯ ಇದ್ರ ಬಗ್ಗೆ ಯು ಶುಡ್ ಟೇಕ್ ಇಟ್ ಸೀರಿಯಸ್ಲಿ. ಕನ್ನಡ ಪ್ರೀತಿ ಅವರು ನಾನು ಕ್ವೆಶ್ಚನ್ ಮಾಡಲ್ಲ, ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರು ಆಗಿದ್ದವರು. ನಾವು ಹಂಪಿ ಯೂನಿವರ್ಸಿಟಿಯನ್ನು ಉಳಿಸ್ಬೇಕಲ್ವಾ, ಅದಕ್ಕೆ ದುಡ್ಡು ಕೊಡೋಕ್ಕಾಗಲ್ವಾ? ಸೊ ಸಾಹಿತ್ಯ ಸಮ್ಮೇಳನದಲ್ಲಿ ಸ್ವಲ್ಪ ಖರ್ಚು ಕಡಿಮೆ ಮಾಡಿ ಅಲ್ಲಿ ಕೊಡಿ ಅನ್ನೋದು ನಾನು ಒಪ್ತೀನಿ. ಜೋಶಿ ಅವ್ರ ಮಾತನ್ನು, ಅವರ ಆಹಾರದ ಬಗ್ಗೆ ನಾನು ಒಪ್ಪಲ್ಲ, ಬಟ್ ಈ ವಿಚಾರದಲ್ಲಿ ನಾನು ಒಪ್ತೀನಿ. ದಟ್ ಇಸ್ ಅ ಗುಡ್ ಥಿಂಗ್. ಬಟ್ ಅದ್ರ ಬಗ್ಗೆ ಚರ್ಚೆ, ಗಲಾಟೆ ಅಲ್ರಿ. ಮನೆಯಿಂದ ಒಂದು ಕೋಳಿ ತನ್ನಿ, ಕೊಯ್ದು ತಿನ್ನಿ, ಯಾರು ಮಾಡ್ತಾರೆ? ಬಟ್ ಲಕ್ಷಾಂತರ ಜನರಿಗೆ ನಾನ್ ವೆಜ್ ಊಟ ಮಾಡೋಕ್ಕಾಗುತ್ತೋ ಇಲ್ಲೋ ಅಡುಗೆ ವ್ಯವಸ್ಥೆ ಮಾಡೋದಕ್ಕೆ? ದಿಸ್ ಇಸ್ ದ ಕ್ವೆಶ್ಚನ್. ಇದು ಅಹಂಕಾರದ ಪ್ರಶ್ನೆ ಅಲ್ಲ, ಆದರೆ ನಾನ್ ವೆಜ್ ಮಂಡ್ಯ ಜನರ ಬದುಕಿನ ಭಾಗ, ಅಲ್ಲಿ ಸಂಸ್ಕೃತಿನ ನಾನು ಡಿನೈ ಮಾಡ್ತಾ ಇಲ್ಲ. ಆದರೆ ಒಂದು ಸಾಹಿತ್ಯ ಸಮ್ಮೇಳನ ಏನಿದೆ ಅದು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು. ನಾನು ಹೇಳಿದ್ದು ಅನಗತ್ಯ ವಿಚಾರ ಬಳಗೆ ವಿವಾದ ಮಾಡ್ತೀವಿ, ಮಾಡೋದ್ರ ಬಗ್ಗೆ ಮಾಡಲ್ಲ. ನಾನು 10 ಸಾಹಿತ್ಯ ಸಮ್ಮೇಳನಗಳನ್ನ ಒಬ್ಬ ವರದಿಗಾರನಾಗಿ ನಾನು ವರದಿ ಮಾಡಿದ್ದಿದೆ. ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ನಮಗೆ ಮರಾಠಿ ಸಾಹಿತ್ಯ ಸಮ್ಮೇಳನ ಏನಿದೆ ಅದು ಮಾದರಿ ಆಗಬೇಕು ಅಂತ. ಅಲ್ಲಿ ಯಾವ ರಾಜಕಾರಣಿಯನ್ನು ವೇದಿಕೆ ಮೇಲೆ ಕರೆಯಲ್ಲ, ವೇದಿಕೆಯ ಕೆಳಗೆ ಮುಖ್ಯಮಂತ್ರಿ ಇದ್ದ ಬದಲು ವೇದಿಕೆಯಲ್ಲಿ ಕೆಳಗೆ ಕೂತ್ಕೋತಾರೆ. ಸಾಹಿತಿಗಳು, ಸಾಂಸ್ಕೃತಿಕ ಲೋಕದವರು, ಜನಪದ ಲೋಕದವರು ಅವರೆಲ್ಲ ವೇದಿಕೆಯ ಮೇಲೆ ಇರ್ತಾರೆ. ಬಿಸಿ ಅವ್ರು ಮಾತನಾಡ್ತಾರೆ, ಚರ್ಚೆ ಮಾಡ್ತಾರೆ, ಇವ್ರು ಕೇಳಿಸ್ಕೊತಾರೆ. ನಮ್ಮಲ್ಲ, ಸಾಹಿತ್ಯ ಸಮ್ಮೇಳನದ ಉದ್ಘಾಟನೆ ಮುಖ್ಯಮಂತ್ರಿ ಮಾಡಬೇಕು, ಮುಖ್ಯಮಂತ್ರಿ ಮಾಡಿದ್ಮೇಲೆ ಉಪಮುಖ್ಯಮಂತ್ರಿ ಮಾಡಬೇಕು, ಅವ್ರಿಗೊಂದು ಸ್ಥಾನ ಕೊಡಬೇಕು. ಹಾಗ್ಯಾರ ಹೋಗ್ಬಿಟ್ಟು ಪ್ರತಿಪಕ್ಷದ ನಾಯಕರನ್ನು ಬಿಡೋಕ್ಕಾಗಲ್ಲ, ಅವ್ರು ಬಂದು ರಾಜಕೀಯ ಮಾತಾಡ್ಬೇಕಲ್ಲಿ. ಮಾನ ಮರ್ಯಾದೆ ಇದೆಯೇನ್ರಿ? ನಮಗೆ ಸಾಹಿತ್ಯ ಸಂಸ್ಕೃತಿ ಕಲೆ ಏನಾರು ಗೊತ್ತಿದೆಯಾ? ಯಾಕೆ ರಾಜಕಾರಣಿಗಳು ಸೇರ್ತೀರಿ? ಅದ್ರ ಬಗ್ಗೆ ಚರ್ಚೆ ನಡೀಬೇಕು. ಇವತ್ತು ನಾವು ಕನ್ನಡತನ ಅನ್ನೋದನ್ನು ಉಳಿಸ್ಕೊಳ್ಳೋದಿದೆಯಲ್ಲ, ಅದು ಬಹಳ ಮುಖ್ಯವಾದ್ದು. ಸಾವಕಾಶ ಹಿಂದಿ ದಾಳಿ ಮಾಡ್ತಾ ಇದೆ. ಗ್ರಾಮಾಂತರ ಪ್ರದೇಶದಲ್ಲಿರುವ ಬ್ಯಾಂಕ್ಗಳಲ್ಲೂ ಕೂಡ ಉತ್ತರ ಭಾರತದವರು ಹಿಂದಿಯಲ್ಲಿ ಬಂದು ಮಾತಾಡ್ತಾರೆ. ಹೋಟೆಲ್ಗಳಿಗೆ ಹೋದರೆ ಸಪ್ಲೈಯರ್ಸ್ಗಳು, ಕ್ಲೀನರ್ಸ್ಗಳು ಅವರು ಈಶಾನ್ಯ ಭಾರತದಿಂದಲೂ ಇನ್ನೊಂದು ಬಂದವರು. ನಾನು ಬೀಡ ತಗೊಳಕ್ಕೆ ಹೋದರೆ ಅವರು ಉತ್ತರ ಭಾರತ ಪಂಡಿತರು. ಅವರೆಲ್ಲ ಕೂಡ ತಮ್ಮ ಭಾಷೆಯನ್ನು ಸ್ಪ್ರೆಡ್ ಮಾಡ್ತಾರೆ. ಈಗ ಮೋದಿ ಸರ್ಕಾರ ಪ್ರತಿಯೊಂದು ನೋಟಿಫಿಕೇಶನ್ ಪ್ರತಿಯೊಂದರೂ ಹಿಂದಿಲಿ ಮಾತ್ರ ಹೊಡಿಸ್ತಾ ಇದೆ, ಸ್ಲೋಲಿ ಇಂಗ್ಲಿಷನ್ನು ಕಟ್ ಮಾಡ್ತಿದೆ. ಈಗ ನಾವು ಕೇಂದ್ರದ ಜೊತೆ ವ್ಯವಹಾರ ಮಾಡೋದಿದ್ರೆ ಹಿಂದಿಯಲ್ಲಿ ವ್ಯವಹಾರ ಮಾಡುವಂಥ ಕಾಲಘಟ್ಟಕ್ಕೆ ಬಂದು ಕೂತಿದ್ದೀವಿ. ಕನ್ನಡ ಸಂಸ್ಕೃತಿ ನಾಶ ಆಗ್ತಾ ಇದೆ. ಭಾಷೆ ಅನ್ನುವುದೇನಿದೆ, ಭಾಷೆ ಅನ್ನುವುದು ಕೇವಲ ಸಂವಹನದ ಮಾರ್ಗ ಮಾತ್ರ ಅಲ್ಲ. ಭಾಷೆ ಅನ್ನುವುದು ಸಂಸ್ಕೃತಿ, ಭಾಷೆ ಅನ್ನುವುದು ಪರಂಪರೆ ಅಲ್ವಾ? ಭಾಷೆ ಅನ್ನುವುದು ನಮ್ಮದೆಲ್ಲ ಕನ್ನಡದ ರಕ್ತ ಅಂತೀವಿ. ರಕ್ತ ಅಂದ್ಬಿಟ್ರೆ ನೀವು ಹೋಗ್ಬಿಟ್ಟು ಬ್ಲಡ್ ಟೆಸ್ಟ್ ಮಾಡಿದ್ರಲ್ಲಿ ಕನ್ನಡತನ ಕಾಣಲ್ಲ. ಅಂದರೆ ನಮ್ಮ ಇಡೀ ಬದುಕಿನ ಭಾಗ ಭಾಷೆ ಅನ್ನುವುದು. ಇಲ್ಲಿಯ ಬಹುತೇಕರು ಮಾತನಾಡ್ಬೇಕಾದ್ರೆ ಇದನ್ನು ಉಳಿಸ್ಕೊಳ್ಳುವುದು ಹೇಗೆ? ಅದರ ಜೊತೆಗೆ ಸಾಹಿತ್ಯ ಸಮ್ಮೇಳನಗಳಲ್ಲಿ ಸಾಹಿತಿಗಳ ಸಾಮಾಜಿಕ ಜವಾಬ್ದಾರಿ ಅದು ಅವ್ರು ಕಳ್ಕೊತಾ ಇದ್ದಾರೆ. ಇವತ್ತಿನ ಸಾಹಿತಿಗಳು ಕೇವಲ ಅಧಿಕಾರಸ್ಥರ ಬಲಂಗೋಚಿಗಳಾಗಿ ಸಾಹಿತಿಗಳು ಪರಿವರ್ತನೆ ಆಗ್ತಿದ್ದಾರೆ. ಅವರು ಅಕಾಡೆಮಿಗಳು ಇನ್ನೊಂದು ಮತ್ತೊಂದು ಅಧ್ಯಕ್ಷ ಸ್ಥಾನ ಗಿಟ್ಟಿಸುವುದಕ್ಕೆ ಅವರ ಪರವಾಗಿ ಡಂಗೂರ ಬಾರ್ತಾ ಹೋಗ್ತಿರ್ತಾರೆ. ಇಡೀ ಸಾಹಿತ್ಯ ವಲಯ ಕರಪ್ಟಾಗಿ ನಾಶ ಆಗೋಗಿದೆ. ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಲ್ವಾ? ಇದ್ರ ಬಗ್ಗೆ ಚರ್ಚೆ ಮಾಡಿದ್ಬಿಟ್ಟು ಸಸ್ಯಾಹಾರ ಶ್ರೇಷ್ಠವೋ ಮಾಂಸಾಹಾರ ಶ್ರೇಷ್ಠವೋ ಅಂತ ಹೊರಟ್ರೆ ನೀವೇನು ಉಳಿಸಕ್ಕೆ ಬಂದವ್ರು ಶ್ರೇಷ್ಠ ಕನಿಷ್ಠ ಅನ್ನೋದಿಲ್ಲ ಕಣ್ರಿ. ರಾಂಗ್ ಅದು. ದಟ್ ಇಟ್ ಸೆಲ್ಫ್ ಆಹಾರದಲ್ಲಿ ಶ್ರೇಷ್ಠತೆಯ ಪ್ರಶ್ನೆ ಬರೋದೇ ಇಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಆಹಾರ ಎಲ್ಲರಿಗೆ ಯಾವುದು ಇಷ್ಟ ಆಗುತ್ತೋ ತಗೋಬೇಕು, ಅದರಲ್ಲಿ ಯಾವುದ್ರಲ್ಲಿ ಪೌಷ್ಟಿಕಾಂಶ ಇದೆಯೋ ತಗೋಬೇಕು ಅಲ್ವಾ? ಎಷ್ಟು ಬೇಕೋ ಅಷ್ಟು ತಗೋಬೇಕು. ಅದರ ಜೊತೆಗೆ ಸಾಹಿತ್ಯ ಸಮ್ಮೇಳನದಂಥದ್ರಲ್ಲಿ ಹಣಕಾಸು ಬಹಳ ಮುಖ್ಯ, ಜನರ ಹಣ ಅದು. ಸೊ ಇಡೀ ಸಸ್ಯಾಹಾರಕ್ಕೆ ಮತ್ತು ಮಾಂಸಾಹಾರಕ್ಕೆ ಇರುವ ವ್ಯತ್ಯಾಸ ಏನು, ಎಷ್ಟು ಖರ್ಚು ವೆಚ್ಚ ವ್ಯತ್ಯಾಸ ಆಗುತ್ತೆ, ಅದನ್ನು ಹೆಂಗೆ ಸರಿಪಡಿಸ್ಬೇಕು?
ಇಸಿ ಕೇವಲ ಆಹಾರ ಒಂದೇ ಮುಖ್ಯ ಅಲ್ಲ, ಉಳಿದ ಮುಖ್ಯ ವಿಚಾರಗಳ ಬಗ್ಗೆ ಮಾತನಾಡಿ ಆಹಾರ ಸಂಸ್ಕೃತಿ ಬಗ್ಗೆ ಮಾತನಾಡಿದ್ರೆ ನಾನು ಒಪ್ಕೋತೀನಿ. ಅದನ್ನು ಯಾವುದೂ ಮಾತನಾಡೋದೇ ಕಾಣ್ತಾ ಇಲ್ಲ ನನಗೆ, ಬರೀ ಇದ್ರ ಬಗ್ಗೆ ವಿವಾದ. ಆ ಜೋಶಿ ಮನಸ್ಸಿಗೆ ಬಂದಾಗ ಮಾತಾಡ್ಬಿಟ್ಟು ಏನೋ ಒಂದು ಸೃಷ್ಟಿ ಮಾಡ್ತಾರೆ, ಅದನ್ನು ಟೀಕೆ ಮಾಡ್ತಾ ಹೋಗ್ತಾನೆ. ಸಾಹಿತ್ಯ ಪರಿಷತ್ತು ಅನ್ನೋದು ಒಂದು ರಾಜಕೀಯ ಅಂಗಳವಾಗಿ ಪರಿವರ್ತನೆ ಆಗೋಗ್ಬಿಟ್ಟಿದೆ. ಇಟ್ ಚೇಂಜ್ ಪಾಲಿಟಿಕ್ಸು. ಅಲ್ಲೆಲ್ಲ ರಾಜಕಾರಣಿಗಳ ಮೆಂಬರ್ಶಿಪ್ಪು, ಇನ್ನೇನೋ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷರನ್ನ ದೇವೇಗೌಡರನ್ನ ಮಾಡಕ್ಕೆ ಹೊರಟಿದ್ರಂತೆ ಜೋಶಿ ಸಾಹೇಬರು. ಕೊನೆಗೆಲ್ಲ ಬೈದ್ಬಿಟ್ಟು ಬಿಟ್ರು. ಸೊ ಇಂಥ ಒಂದು ಅಂದರೆ ರಾಜಕೀಯ ಅನ್ನೋದೇನಿದೆ ಅದು ಸಾಹಿತ್ಯ ವಲಯಕ್ಕೆ ಎಂಟ್ರಿ ಪಡೆಯಬೇಕೋ ಬೇಡವೋ, ಸಾಹಿತ್ಯ ವಲಯ ರಾಜಕೀಯ ವಲಯವನ್ನು ಆಶ್ರಯಿಸಬೇಕೋ ಬೇಡವೋ, ಇಂಥ ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕು ನಾವು. ಸಾಹಿತ್ಯ ವಲಯ ಏನಿದೆ ಇಡೀ ನಾಡಿನ ಸಾಹಿತ್ಯ ಸಂಸ್ಕೃತಿ ಪರಂಪರೆಗಳ ಬಗ್ಗೆ ಚರ್ಚೆ ನಡೆಸಬೇಕೋ, ಬೇರೆ ಅನಗತ್ಯ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಬೇಕೋ, ಇದು ಮುಖ್ಯವಾದ ಪ್ರಶ್ನೆ. ನನಗನ್ಸುವಾಗ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಸರ್ಕಾರನೇ ಊಟ ಕೊಡೋದನ್ನೇ ನಿಲ್ಲಿಸ್ಬಿಡ್ಬೇಕು, ಅನಗತ್ಯ ಪ್ರಾಬ್ಲಮ್. ಅದಕ್ಕಿಂತ ಒಂದು ಕೆಲಸ ಮಾಡಿ, ಅಲ್ಲಿ ಸಾಹಿತ್ಯ ಸಮ್ಮೇಳನದ ಹತ್ರ ವೆಜ್ಜು ನಾನ್ ವೆಜ್ ಊಟಕ್ಕೆ ಪ್ರತ್ಯೇಕ ಇದನ್ನು ವ್ಯವಸ್ಥೆ ಮಾಡಿ, ದುಡ್ಡು ಕೊಟ್ಟು ಊಟ ಮಾಡಬೇಕು. ಮಿನಿಮಮ್ ಫಿಕ್ಸ್ ಮಾಡಿ, 10 ರೂಪಾಯಿ ಊಟನೋ ಇಷ್ಟು, 10 ರೂಪಾಯಿ ಕೊಡೋಕ್ಕಾಗಲ್ವಾ? 5 ರೂಪಾಯಿ 10 ರೂಪಾಯಿ ಊಟದ ವ್ಯವಸ್ಥೆ ಮಾಡಿ. ಯಾರು ನಾನ್ ವೆಜ್ ಬೇಕೋ ಅಲ್ಲಿ ಹೋಗ್ತಾರೆ, ಕ್ಯೂದಲ್ಲಿ ನಿಂತ್ಕೋತಾರೆ, ತಗೋತಾರೆ, ಚೀಟಿ ತಗೋಬೇಕು ಮಾಡಿ. ಹಾಗೆ ಎಲ್ಲ ಉಚಿತವಾಗಿ ಕೊಡ್ತೀನಿ ಅಂದ ತಕ್ಷಣ ಈ ದೇಶದಲ್ಲಿ ಸುರು, ಉಚಿತ ಅಂದ ತಕ್ಷಣ ಸುರು ಜಗಳ ಮಾಡೋದು. ಅದು ಕೊಡಬೇಕಿತ್ತು, ಇದು ಕೊಡಬೇಕಾಗಿತ್ತು. ಚಿರೋಟ ಕೊಟ್ಟರೆ ಪರೋಟ ಕೊಡಬೇಕಾಗಿತ್ತು, ಪರೋಟ ಕೊಟ್ಟರೆ ಚಿರೋಟಿ ಕೊಡಬೇಕಾಗಿತ್ತು, ಮೈಸೂರು ಪಾಕ್ ಕೊಟ್ಟರೆ ಅದನ್ನು ಕೊಡಬೇಕಾಗಿತ್ತು, ಇದನ್ನು ಕೊಡಬೇಕಾಗಿತ್ತು. ಹೀಗೆ ಏನು ಕೊಟ್ಟರು ಪ್ರಾಬ್ಲಮ್. ಸೊ ಅದಕ್ಕೆ ಪ್ರತ್ಯೇಕ ವ್ಯವಸ್ಥೆ ಮಾಡಿ ಮಿನಿಮಮ್ ಚಾರ್ಜ್ ಮಾಡಿ ಹಣ. ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್, ಯಾವನು ವೆಜಿಟೇರಿಯನ್ ಬೇಕೋ ಅಲ್ಲೋಗಿ ಊಟ ಮಾಡ್ತಾನೆ, ಯಾರು ನಾನ್ ವೆಜಿಟೇರಿಯನ್ ಬೇಕೋ ಅಲ್ಲೂ ಊಟ ಮಾಡ್ತಾನೆ. ಸೊ ಊಟ ಮಾಡಿಬಿಟ್ಟು ಗೋಷ್ಠಿಗಳಿಗೆ ಬಂದು ಕೂತು ಭಾಷಣ ಕೇಳ್ತಾನೆ. ಆ ವ್ಯವಸ್ಥೆ ಮಾಡೋದಕ್ಕೆ ಏನು ಕಷ್ಟ? ಅದನ್ನ ಯಾಕೆ ಮಾಡಲ್ಲ? 20 ಕೋಟಿ 50 ಕೋಟಿ 60 ಕೋಟಿ ತಗೊಂಡ್ಬಿಟ್ಟು ನಂತರ ಊಟದ ಸಲುವಾಗಿ ಜಗಳ ಮಾಡ್ಕೊಂಡು ನಂತರ ಇನ್ನೊಂದು ಶುರುವಾಗಿ ನಮ್ಮ ಕ್ಯಾಮ್ರಾ ಎಲ್ಲ ಬಿಟ್ಬಿಡ್ತಾರೆ. ಊಟದಲ್ಲಾದ ಅವ್ಯವಸ್ಥೆ ಅಂತ ಪ್ರತಿ ಸಾಹಿತ್ಯ ಸಮ್ಮೇಳನದಲ್ಲೂ ಇರೋದೇ ಅದು. ಕ್ಯಾಮ್ರಾ ಹಿಡ್ಕೊತಾರೆ, ಅವ್ನು ಯಾವನಿಗ ಊಟ ಸಿಗಲ್ಲ, ಅವ್ನು ಗಲಾಟೆ ಮಾಡ್ತಾನೆ. ಇನ್ಯಾವನಿಗೆ ಇನ್ನೇನೋ ಸಿಗಲ್ಲ, ಅವನು ಬಂದು ಗೂಟ ನೋಡ್ಕೊಂಡು, ಗೂಟ ಅಂದರೆ TV ಅವ್ರು ಹಿಡಿತಾರಲ್ರಿ ಅದು, ಅಲ್ಲಿ ಬಂದು ಅವ್ರನ್ನ ಬೈತಾರೆ, ಇವ್ರನ್ನ ಬೈತಾರೆ. ಸಾಹಿತ್ಯಿಕ ವಿಚಾರಗಳ ಬಗ್ಗೆ ಅಲ್ಲಿ ಚರ್ಚೆ ಕೇಳೋರು ಇಲ್ಲ, ಅದರದಕ್ಕೆ ಯಾವುದೇ ಮಾಧ್ಯಮಗಳ ಪ್ರಚಾರನೂ ಸಿಗಲ್ಲ. ಇವತ್ತು ನಾವೆಲ್ಲ ಇದ್ದಂಥ ಸಂದರ್ಭದಲ್ಲಿ ಕನ್ನಡಪ್ರಭದಲ್ಲಿ ಸಾಹಿತ್ಯ ಸಮ್ಮೇಳನಕ್ಕೆ ನಾವು 4 ಪೇಜ್ 5 ಪೇಜ್ ಇಡ್ತಾ ಇದ್ವಿ. ಪ್ರತಿ ಗೋಷ್ಠಿಯಲ್ಲಿ ಏನು ಚರ್ಚೆ ನಡೀತು, ಸಾಂಸ್ಕೃತಿಕ ಇದು ನಡೀತು, 3 ವೇದಿಕೆಗಳಿರ್ತವೆ, ಯಾವ ವೇದಿಕೆಯಲ್ಲಿ ಏನು ನಡೀತು ಅದನ್ನೆಲ್ಲ ಸಂಗ್ರಹಿಸಿ ಜನರಿಗೆ ತಲುಪಿಸೋ ಕೆಲಸ ಮಾಡ್ತೀವಿ. ಈಗ ಅದು ಹೊರಟೋಗ್ಬಿಟ್ಟಿದೆ, ಇಲ್ಲವೇ ಇಲ್ಲ. TV ಗಳು ಬಂದಮೇಲೆ ಬರೇ ಸಾಹಿತ್ಯೇತರ ಕಾರಣಗಳ ಬಗ್ಗೆ ಈ ವಿವಾದ ಸೃಷ್ಟಿ ಆದಾಗೆ. ಸೊ ಊಟದ ಬಗ್ಗೆ ಇದೆಯಾ ಇಲ್ವಾ, ಬಸ್ಸಿನ ವ್ಯವಸ್ಥೆ ಇದೆಯಾ ಇಲ್ವಾ, ಯಾರಪ್ಪನ ಮನೆ ಆಸ್ತಿ ಏನ್ರಿ, ಬಸ್ ಹಿಡ್ಕೊ ಬರ್ಬೇಕಪ್ಪ. ಬಸ್ಸಿನ ತೊಂದರೆ ಏನಾಯ್ತು, ಊಟದ ತೊಂದರೆ ಏನಾಯ್ತು, ನೀರಿನ ತೊಂದರೆ ಏನಾಯ್ತು, ಟಾಯ್ಲೆಟ್ ತೊಂದರೆ ಏನಾಯ್ತು? ಯಾವ ರಾಜಕಾರಣಿಗಳಿಗೆ ವೇದಿಕೆ ಮೇಲೆ ಜಾಗ ಇದೆ, ಯಾರಿಗಿಲ್ಲ? ಜಿಲ್ಲಾ ಉಸ್ತುವಾರಿ ಸಚಿವರು ಮೆರವಣಿಗೆ ಆಯ್ತೋ ಇಲ್ಲ, ಕೆಳಗೆ ಮೆರವಣಿಗೆ ಆಯ್ತೋ ಇಲ್ಲ? ಯಾಕೆ ಪುರುಷಾರ್ಥಕ್ಕೆ ಬೇಕ್ರಿ ಸಾಹಿತ್ಯ ಸಮ್ಮೇಳನ ಹೇಳಿ? ಯಾಕೆ ಬೇಕಿಂತದಕ್ಕೆ? ಕನ್ನಡ ಸಾಹಿತ್ಯ ಸಂಸ್ಕೃತಿ ಬದುಕಿನ ಬಗ್ಗೆ, ಕನ್ನಡದ ಬದುಕು ಬಹಳ ಮುಖ್ಯವಾದ್ದು. ಅಂಥದ್ರ ಬಗ್ಗೆ ಚರ್ಚೆ ನಡೆಸೋದು ಬಿಟ್ಕೊಂಡು ಕ್ಷುಲ್ಲಕ ವಿಚಾರಗಳು, ಅದಕ್ಕೆ ಒಂದು ರೀತಿ ಏನು ಗೊತ್ತಾ, ಈ ಸಸ್ಯಾಹಾರ ಪ್ರೇಮಿಗಳಿಗೆ ತಮ್ಮ ಆಹಾರವೇ ಶ್ರೇಷ್ಠ ಅಂತ ವಾದ ಮಾಡಿ, ಸೊ ಮಾಂಸಾಹಾರಿಗಳಿಗೆ ಇಲ್ಲ ನಮ್ಮದೇ ಶ್ರೇಷ್ಠ ಅನ್ನೋದು. ಇಬ್ರು ಕೂಡ ತಮ್ಮ ತಮ್ಮ ಆಹಾರವನ್ನು ಮೆರವಣಿಗೆಯಲ್ಲಿ ತಲೆ ಮೇಲೆ ಇಟ್ಕೊಂಡು ಹೋಗಿ, ವೆಜ್ಜು ನಾನ್ ವೆಜ್ಜು, ವೆಜ್ ಪರವಾಗಿರೋ ನಿಮ್ಮ ತಲೆ ಮೇಲೆ ಊಟದ ಪ್ಲೇಟ್ ಇಟ್ಕೊಳ್ಳಿ, ನಾನ್ ವೆಜ್ ಪ್ಲೇಟ್ ಇಟ್ಕೊಂಡು ಮೆರವಣಿಗೆ ಮಾಡಿ. ಆ ಲೆವೆಲಿಗೆ ಬಂದು ಕೊಡ್ತಿದ್ದೀರಿ. ಚರ್ಚೆ ಮಾಡೋದು ಮಾಡಬೇಡಿ, ಈ ದೇಶದ ಹಣೆ ಬರ ಅದು. ಮುಸ್ಲಿಮರ ಆಹಾರ ಪದ್ಧತಿ ಬಗ್ಗೆ ಚರ್ಚೆ ಮಾಡ್ತೀವಿ, ಯಾವ ಮಸೀದಿ ಕೆಳಗೆ ಲಿಂಗ ಇದೆ ಅಂತ ನೋಡ್ತೀವಿ ಅಲ್ವಾ? ಜೈ ಶ್ರೀರಾಮ್ ಅನ್ನೋದನ್ನು ಒಂದು ವೆಫನ್ ಆಗಿ ಬಳಸ್ತೀವಿ. ಕೇಸರಿ ಶಾಲು ಭಯ ಹುಟ್ಟಿಸ್ಬಿಡುತ್ತೆ. ನನಗೆ ಮೊನ್ನೆನೇ ನಾನು ಈ ಕೇಸರಿ ಜಾಕೆಟ್ ಹಾಕ್ಕೊಂಡಿದ್ದೆ, ಆಯ್ತಾ, ಎಲ್ಲ ತಗೊಂಡಿದ್ದೆ ಹಾಕ್ಕೊಂಡಿದ್ದೆ. ನನಗೆ ಎಷ್ಟು ಜನ ಮಾಡಿದ್ರು, ಸಾರ್ ನಿಮ್ಗೆ ಹೊಂದಲ್ಲ ಸಾರ್, ಆ ಕೇಸರಿ ಜಾಕೆಟ್ ಹಾಕಬೇಡಿ ಸಾರ್. ಅಂದರೆ ಆ ಕೇಸರಿ ಅನ್ನೋದು ಹೇಗೆ ಭಯವನ್ನು ಹುಟ್ಟಿಸುವ ಬಣ್ಣವಾಗಿ ಪರಿವರ್ತಿಸಲಾಗಿದೆ ಅಂತ. ದಟ್ ಇಸ್ ಸತ್ಯ. ನಾವು ಇಂಥದ್ರ ಬಗ್ಗೆ ಚರ್ಚೆ ನಡೆಸೋದು ಬೇಡವಾ? ಬದುಕಿನ ಬಗ್ಗೆ, ರೈತರ ಬಗ್ಗೆ, ಸಾಮಾನ್ಯ ಜನರ ಬಗ್ಗೆ, ಮಧ್ಯವರ್ಗ ಕಾರ್ಮಿಕರ ಬಗ್ಗೆ, ನಿರುದ್ಯೋಗದ ಬಗ್ಗೆ ಇದನ್ನೆಲ್ಲ ಚರ್ಚೆ ಮಾಡೋದು ಬಿಟ್ಕೊಂಡು ನಾನು ಕೋಳಿ ತರ್ತೀನಿ, ಕೋಳಿ ಕೊಯ್ತೀನಿ ಅನ್ನೋದು
ಇಲ್ಲ ನಾನು ತರಕಾರಿ ತರ್ತೇನೆ ಅಂತ ಜೋಶಿ ಹೇಳೋದು, ನಾನು ತರಕಾರಿ ಸಾಂಬಾರು ಮಾಡಿಸ್ತೀನಿ ಅನ್ನೋದು, ಇನ್ಯಾರ ಬಂದ್ಬಿಟ್ಟು ಮುದ್ದೆ ಮಾಡಿಸ್ತೀನಿ ಅನ್ನೋದು. ಸಾಹಿತ್ಯ ಸಮ್ಮೇಳನದಲ್ಲಿ ಯಾವ ಚರ್ಚೆ ಮಾಡೋಕೆ ಬಿಟ್ಬಿಟ್ಟು ಜನರದ್ದು ದುಡ್ಡು ಮಜಾ ಉಡಾಯಿಸಿ ಮನೆಗೆ ಹೋಗಿ ನಿಮ್ಮ ಮನೆ ಬರ. ಎನಿವೆ, ಇದು ಇವತ್ತಿನ ವಿಶ್ಲೇಷಣೆ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಪ್ಲೀಸ್ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಇರಲಿ. ಎಲ್ಲರಿಗೂ ಇವತ್ತಿನ ದಿನ ಒಳ್ಳೆಯದಾಗಲಿ. ನಮಸ್ಕಾರ.